ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಸೆಲ್ ರೆಫರೆನ್ಸ್ ಬಗ್ಗೆ ತಿಳಿಯೋಣ. ಸೆಲ್ ರೆಫರೆನ್ಸ್ ಎಂದರೇನು? ಸೆಲ್ ರೆಫರೆನ್ಸ್ ಎಂದರೆ ಉಲ್ಲೇಖ ಮಾಡುವುದು. ಅಂದರೆ ಆ ನಂಬರ್ ಯಾವ ಸೆಲ್ನಲ್ಲಿ ಇದೆ ಎಂದು ನಾವು ಉಲ್ಲೇಖ ಮಾಡುವುದನ್ನು ಸೆಲ್ ರೆಫರೆನ್ಸ್ ಎಂದು ಕರೆಯುತ್ತೇವೆ. ಈಗ ನಾವು ಸಮ್ ಅನ್ನು ಕಂಡುಹಿಡಿಯಬೇಕಾದರೆ ಫಾರ್ಮುಲಾವನ್ನು ಉಪಯೋಗಿಸುತ್ತೇವೆ. ಈ ಫಾರ್ಮುಲಾವನ್ನು ಉಪಯೋಗಿಸದೇ ಕೂಡ ಸೆಲ್ ರೆಫರೆನ್ಸ್ನಿಂದ ಸಮ್ ಅನ್ನು ಕಂಡುಹಿಡಿಯಬಹುದು. ಈಕ್ವಲ್ಸ್ B5, ನೀವಿಲ್ಲಿ ಕಾಣಬಹುದು B5 ಎಂಬ ರೆಫರೆನ್ಸ್ ಬಂದಿದೆ, ಪ್ಲಸ್ C5 ನೀವಿಲ್ಲಿ ಕಾಣಬಹುದು. ಇಲ್ಲಿ ನಾನು ಯಾವುದೇ ತರಹದ ಫಾರ್ಮುಲಾವನ್ನು ಬಳಸಿಲ್ಲ, ಬರೀ ಸೆಲ್ ರೆಫರೆನ್ಸ್ ಉಲ್ಲೇಖ ಮಾಡಿದ್ದೇನೆ ಅಷ್ಟೇ. ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ದೇನೆ. ಎಲ್ಲದರಲ್ಲೂ ಅದೇ ತರಹದ ಫಾರ್ಮುಲಾ, ಅದೇ ತರಹದ ರೆಫರೆನ್ಸ್ ಕಾಪಿ ಆಗಿದೆ. ನೀವು ಮತ್ತೊಮ್ಮೆ ಪರೀಕ್ಷಿಸಬಹುದು. ನೀವು ಈ ಫಾರ್ಮುಲಾವನ್ನು ನೋಡಬೇಕಾದರೆ ಈ ಫಾರ್ಮುಲಾ ಎಂಬ ಮೆನುಗೆ ಹೋಗಿ ಶೋ ಫಾರ್ಮುಲಾಸ್ ಎಂಬ ಫೀಚರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ನಾವು ಯಾವ ಫಾರ್ಮುಲಾವನ್ನು ಬಳಸಿದ್ದೇವೋ ಅದನ್ನು ನಾವು ನೋಡ. ನಮಗೆ ಫಾರ್ಮುಲಾ ಬೇಡ, ನಮಗೆ ಬಂದಿರುವ ರಿಸಲ್ಟ್ ಸಾಕು ಎಂದರೆ ಮತ್ತೊಮ್ಮೆ ಶೋ ಫಾರ್ಮುಲಾ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಇಲ್ಲಿ ರಿಸಲ್ಟ್ಸ್ ಅನ್ನು ನೋಡಬಹುದು. ಈಗ ನಾವು ಸೆಲ್ ರೆಫರೆನ್ಸ್ ಮೂಲಕ ಸಮ್ ಅನ್ನು ಕಂಡುಹಿಡಿದಕ್ಕೆ ರಿಲೇಟಿವ್ ರೆಫರೆನ್ಸ್ ಎಂದು ಕರೆಯುತ್ತೇವೆ. ಈಗ ನಾವು ಅಬ್ಸಲ್ಯೂಟ್ ರೆಫರೆನ್ಸ್ ಬಗ್ಗೆ ತಿಳಿಯೋಣ. ನಾನು ಇಲ್ಲಿ ರಿಲೇಟಿವ್ ಸೆಲ್ ರೆಫರೆನ್ಸ್ ಮುಖಾಂತರ ಟೋಟಲ್ ಮಾರ್ಕ್ಸ್ ಅನ್ನು ಕಂಡುಹಿಡಿಯುತ್ತಿದ್ದೇನೆ. ಎಲ್ಲ ಸೆಲ್ಗಳ ರೆಫರೆನ್ಸ್ ಆದ ಮೇಲೆ ಎಂಟರ್ ಅನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದರೆ ನಮಗೆ ಪ್ರತಿಯೊಂದು ಸ್ಟೂಡೆಂಟ್ದ ಟೋಟಲ್ ಮಾರ್ಕ್ಸ್ ದೊರಕಿದೆ. ಈಗ ನಾವು ಪರ್ಸೆಂಟೇಜ್ ಕಂಡುಹಿಡಿಯುವುದು ಹೇಗೆ? ಮಾರ್ಕ್ಸ್ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಮಾರ್ಕ್ ಈಕ್ವಲ್ಸ್ ಡಿವೈಡೆಡ್ ಬೈ ಎಂಟರ್ ಕೊಟ್ಟಿದ್ದೇನೆ. ನಾನೀಗ ಬೇರೆಯವರ ಪರ್ಸೆಂಟೇಜ್ ಕೂಡ ಕಂಡುಹಿಡಿಯಬೇಕು, ಅದಕ್ಕೆ ಹಾಗೆ ಡ್ರ್ಯಾಗ್ ಮಾಡಿದ್ದೇನೆ. ಇದರಲ್ಲಿ ಏನೋ ಒಂದು ಎರರ್ ಇದೆ ಎಂಬ ಮೆಸೇಜ್ ಬಂದಿದೆ. ಅದೇನೆಂದು ನಾವು ಈಗ ನೋಡೋಣ. ನಾವಿಲ್ಲಿ ಗಮನಿಸಬಹುದು ಸೆಲ್ ರೆಫರೆನ್ಸ್ ಏನೆಂದು ತಗೊಂಡಿದೆ ಅಂತ. G4 ಕರೆಕ್ಟ್ ಆಗಿ ತಗೊಂಡಿದೆ, B2 ಎಂದು ತಗೊಂಡಿದೆ. ಇಲ್ಲಿ B1 ಎಂಬ ರೆಫರೆನ್ಸ್ ಅನ್ನು ತಗೋಬೇಕಿತ್ತು. B2 ಅಲ್ಲಿ ಸೈನ್ಸ್ ಎಂಬ ಪದ ಇರುವುದರಿಂದ ಇಲ್ಲಿ ಯಾವುದೇ ತರಹದ ವ್ಯಾಲ್ಯೂ ಬಂದಿಲ್ಲ. ಸೊ ನಾವಿಲ್ಲಿ ಗಮನಿಸಬಹುದು ಬೇರೆ ಸೆಲ್ಗಳಲ್ಲಿ ಕೂಡ ತಪ್ಪಾದ ಪರ್ಸೆಂಟೇಜ್ ಬಂದಿದೆ. ನಾವು ಇದನ್ನು B1 ಎಂದು ಚೇಂಜ್ ಮಾಡಬಹುದು. ಈಗ ಪ್ರತಿಯೊಂದಕ್ಕೂ ಬದಲಾಯಿಸುವ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು 500 ಅಂದರೆ B1 ಈ ಸೆಲ್ ಅನ್ನು ಲಾಕ್ ಮಾಡೋಣ ಅಥವಾ ಫ್ರೀಸ್ ಮಾಡೋಣ. ಅದನ್ನು ಮಾಡುವುದು ಹೇಗೆ? ಡಬಲ್ ಕ್ಲಿಕ್ ಮಾಡಿ ಫಾರ್ಮುಲಾನ ಎಡಿಟ್ ಮಾಡಿ F4 ಅಥವಾ B ಎಂಬ ರೆಫರೆನ್ಸ್
ಹಿಂಭಾಗದಲ್ಲಿ ಡಾಲರ್ ಸಿಂಬಲ್, ಅದಾದ ಮೇಲೆ ಕೂಡ ಒಂದು ಡಾಲರ್ ಸಿಂಬಲ್, ಇದನ್ನು ಹಾಕಿ ಎಂಟರ್ ಕ್ಲಿಕ್ ಮಾಡಿ. ಈಗ ಡ್ರ್ಯಾಗ್ ಮಾಡಿದರೆ ನಮಗೆ ಎಲ್ಲ ಸರಿಯಾದ ಮೊತ್ತ ಅಥವಾ ಸರಿಯಾದ ಪರ್ಸೆಂಟೇಜ್ ದೊರಕಿದೆ. ನಾವು ಇದನ್ನು ಮತ್ತೆ ಪರೀಕ್ಷಿಸಬಹುದು. G6 divided by B1, G9 divided by B1. ಇದಕ್ಕೆ ನಾವು ಅಬ್ಸಲ್ಯೂಟ್ ರೆಫರೆನ್ಸ್ ಎಂದು ಕರೆಯುತ್ತೇವೆ. ಈಗ ನಾವು ಮಿಕ್ಸ್ಡ್ ರೆಫರೆನ್ಸ್ ಬಗ್ಗೆ ನೀವಿಲ್ಲಿ ಗಮನಿಸಬಹುದು. ನಮಗಿಲ್ಲಿ ಒಂದು ಟೇಬಲ್ ಇದೆ. ನಾವೀಗ ಈ ಟೇಬಲ್ನಲ್ಲಿ 10 ಮಲ್ಟಿಪ್ಲೈಡ್ ಬೈ 2, 10 ಮಲ್ಟಿಪ್ಲೈಡ್ ಬೈ 4 ಈ ರೀತಿಯಾಗಿ ನಾವು ಇಲ್ಲಿ ವ್ಯಾಲ್ಯೂಗಳನ್ನ ಬರೆಸಬೇಕು. ಅದನ್ನು ಹೇಗೆ ಬರೆಸೋದು? ಸೆಲ್ ರೆಫರೆನ್ಸ್ ಮೂಲಕ ಬರ್ಸೋಣ. ಈಗ ಈಕ್ವಲ್ಸ್ 10 ಮಲ್ಟಿಪ್ಲೈಡ್ ಬೈ B1 ರೆಫರೆನ್ಸ್ ಕೊಟ್ಟಿದ್ದೀನಿ. ಈಗೇನಾಯಿತು, ನಾನು ಡ್ರ್ಯಾಗ್ ಮಾಡಿದಾಗ ಮತ್ತೊಮ್ಮೆ ನಾವು ಅಲ್ಲಿ ಲಾಕ್ ಮಾಡಿಲ್ಲದೆ ಇರೋ ಕಾರಣ ಅಥವಾ ಫ್ರೀಸ್ ಮಾಡಿಲ್ಲದೆ ಇರೋ ಕಾರಣ ತಪ್ಪಾದ ನಂಬರನ್ನು ತಗೊಂಡಿದೆ ಅದು ಮಲ್ಟಿಪ್ಲೈ ಮಾಡೋದಕ್ಕೆ. ಸೊ ಅದನ್ನು ನಾವೀಗ ಫ್ರೀಸ್ ಮಾಡೋಣ. ಫ್ರೀಸ್ ಹೇಗೆ ಮಾಡುವುದು? ಬಿಯ ಹಿಂಭಾಗ ಹಾಗೂ ಮುಂಭಾಗದಲ್ಲಿ ಡಾಲರ್ ಸಿಂಬಲ್ ಅನ್ನು ಹಾಕಿ ಎಂಟರ್ ಕೊಡಿ. ಈಗ ಇಲ್ಲಿ ನೀವು ಗಮನಿಸಬಹುದು, ಎಲ್ಲ ಸರಿಯಾದ ರಿಸಲ್ಟ್ ಬಂದಿದೆ. 20 × 2 40, 30 × 2 60, 40 × 2 80. ನಾವು ಈಗ ಇದನ್ನು ಕಾಪಿ ಮಾಡೋಣ. ಈಗ ನಾವು ಮತ್ತೊಮ್ಮೆ ಪರೀಕ್ಷೆ ಮಾಡೋಣ ಸರಿಯಾದ ರಿಸಲ್ಟ್ ಬಂದಿದೆಯೋ ಇಲ್ವೋ ಅಂತ. 10 × 4 40, 10 × 6 60 ಬರಬೇಕಿತ್ತು. 80 ಹೇಗೆ ಬಂತು? ನಾವೀಗ ನೋಡೋಣ. ನಾವಿಲ್ಲಿ ನೋಡ್ಬೋದು B2 ಮಲ್ಟಿಪ್ಲೈಡ್ ಬೈ B1 ಎಂಬ ರೆಫರೆನ್ಸ್ ಬಂದಿದೆ. ಇದರಲ್ಲಿ ನಾವು B2 ಅನ್ನು ಲಾಕ್ ಮಾಡಿಲ್ಲ, ಹಾಗೆಯೇ B1 ಅನ್ನು ಪೂರ್ತಿ ಫ್ರೀಸ್ ಮಾಡಿದ್ದೀವಿ. ಆದ ಕಾರಣ ಅದು ಅದೇ ವ್ಯಾಲ್ಯೂ 2ಅನ್ನೇ ತಗೊಂಡಿದೆ ವ್ಯಾಲ್ಯೂ. ಸೊ ಇದನ್ನು ನಾವೀಗ ಬದಲಾವಣೆ ಮಾಡುವುದು ಹೇಗೆ? ಇಂಥ ಸಮಯದಲ್ಲಿ ನಾವು ಯಾವ ತರಹದ ಫಾರ್ಮುಲಾವನ್ನು ಯೂಸ್ ಮಾಡಬೇಕು ಅಂತ ನೋಡೋಣ. ಇದನ್ನು ಕರೆಕ್ಷನ್ ಮಾಡಲು ರೋ ರೆಫರೆನ್ಸ್ ಏನು ಕೊಟ್ಟಿರ್ತೀವೋ ಆ ರೋ ರೆಫರೆನ್ಸ್ ಹಿಂಭಾಗ, ಆಲ್ಫಾಬೆಟ್ ಹಿಂಭಾಗದಲ್ಲಿ ಒಂದು ಡಾಲರ್ ಸಿಂಬಲ್ ಅನ್ನು ಯೂಸ್ ಮಾಡುವುದು. ಹಾಗೆ ಕಾಲಮ್ ರೆಫರೆನ್ಸ್ ನಂಬರ್ ಏನು ಕೊಟ್ಟಿರ್ತೀವೋ ಅದರ ಮುಂಭಾಗದಲ್ಲಿ ಡಾಲರ್ ಸಿಂಬಲ್ ಅನ್ನು ಯೂಸ್ ಮಾಡಬೇಕು. ನಾವೀಗ ನಮಗೆ ಬಂದಿರುವ ರಿಸಲ್ಟ್ ಸರಿ ಇದೆ ಎಂದು ಪರೀಕ್ಷೆ ಮಾಡೋಣ. 30 × 2 60, 30 × 6 180, 40 × 8 320. ಸೊ ಇದನ್ನು ನಾವು ಮಿಕ್ಸ್ಡ್ ರೆಫರೆನ್ಸ್ ಎಂದು ಕರೆಯುತ್ತೇವೆ. ಧನ್ಯವಾದಗಳು. ನಿಮಗೆ ಇದರಲ್ಲಿ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಚಾನೆಲ್ಗೆ ಲೈಕ್ ಮತ್ತು ಇತರರಿಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.